ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಶಿಪ್ ಉಂಗುರಗಳನ್ನು ಪರಿಚಯಿಸುವ ಮೂಲಕ ಸ್ಪೇನ್ ಹೊಸ ಇತಿಹಾಸವನ್ನು ನಿರ್ಮಿಸಿರುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಆ ಉಂಗುರಗಳ ವಿಶೇಷತೆ ಏನು, ಯಾವಾಗಿಂದ ಆರಂಭ ಆಯಿತು, ಇದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಎಸ್, ಸ್ಪೇನ್ ದೇಶ ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಅಂತರದಿಂದ ಮಣಿಸುವ ಮೂಲಕ ಫುಟ್ಬಾಲ್ ಇತಿಹಾಸದಲ್ಲೇ ಚಾಂಪಿಯನ್ಶಿಪ್ ಉಂಗುರಗಳನ್ನು ಪಡೆದ ವಿಶ್ವದ ಮೊದಲ ರಾಷ್ಟ್ರೀಯ ಫುಟ್ಬಾಲ್ ತಂಡವಾಗಿ ಸ್ಪೇನ್ ಹೊರಹೊಮ್ಮಿದೆ. ಪ್ರತಿಷ್ಠಿತ ಟ್ರೋಫಿ ಮತ್ತು ವಿಜೇತರ ಪದಕಗಳ ಜೊತೆಗೆ ಅಧಿಕೃತ ಚಾಂಪಿಯನ್ಶಿಪ್ ಉಂಗುರಗಳನ್ನು ಪಡೆದ ಮೊದಲ ಫಿಫಾ ವಿಶ್ವಕಪ್ ಚಾಂಪಿಯನ್ ತಂಡವಾಗಿ ಸ್ಪೇನ್ ಈಗ ಹೊರಹೊಮ್ಮಿರೋದು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಂದು ರೀತಿಯ ಕುತೂಹಲ, ಚರ್ಚೆಗಳು ಕೂಡ ಆಗ್ತಾ ಇದೆ. 2026ರ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಅರ್ಜೆಂಟೀನಾ ವಿರುದ್ಧ ಹೆಚ್ಚುವರಿ ಸಮಯದಲ್ಲಿ ಅಂದರೆ ಎಕ್ಸ್ಟ್ರಾ ಟೈಮಲ್ಲಿ 1-0 ಅಂತರದ ಗೆಲುವು ಸಾಧಿಸಿದ ನಂತರ ಸ್ಪೇನ್ನ ವಿಜೇತ ತಂಡದ ಪ್ರತಿಯೊಬ್ಬ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ತಲಾ ಒಂದರಂತೆ ಪ್ರತ್ಯೇಕ ಸಂಖ್ಯೆಗಳನ್ನು ಹೊಂದಿರುವ ಹಾಗೆಯೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಉಂಗುರಗಳನ್ನು ಪಡೆದರು. 2026ರ ಪಂದ್ಯಾವಳಿಯ ನೆನಪಿಗಾಗಿ ಕೇವಲ 2026 ಅಧಿಕೃತ ಉಂಗುರಗಳನ್ನು ತಯಾರಿಸಲಾಗಿದೆ. ಇನ್ನು ತಂಡಕ್ಕೆ ನೀಡಲಾದ 30 ಚಾಂಪಿಯನ್ಶಿಪ್ ಉಂಗುರಗಳ ನಂತರ ಉಳಿದ ಇದೆ ಅಲ್ವಾ 1996 ಉಂಗುರ, ಅಂದರೆ 2026 ಉಂಗುರಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಅದರಲ್ಲಿ 30 ಚಾಂಪಿಯನ್ಶಿಪ್ ಉಂಗುರಗಳನ್ನು ನಂತರ ಉಳಿದಂತಹ 1996 ಉಂಗುರಗಳನ್ನು ಅಭಿಮಾನಿಗಳಿಗೆ ಕೊಡೋದಕ್ಕೂ ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ. ಆದರೆ ಅದರ ಮೊತ್ತ ಏನು ಅಂತ ನೋಡೋದಾದ್ರೆ ಅಭಿಮಾನಿಗಳಿಗೆ ತಲಾ $12,000 ಸುಮಾರು 10.3 ಲಕ್ಷಕ್ಕೆ ಲಭ್ಯವಾಗುವಂತೆ ಮಾಡಲಾಗ್ತಿದೆ. ಪ್ರತಿಯೊಂದು ಉಂಗುರವನ್ನು ಕೂಡ 18 ಕ್ಯಾರೆಟ್ ಚಿನ್ನದಿಂದ ತಯಾರಿಸಲಾಗಿದ್ದು, ಇದರಲ್ಲಿ 89 ವಜ್ರಗಳು ಮತ್ತು 36 ನೀಲಮಣಿಗಳನ್ನು ಕೂಡ ಅಳವಡಿಸಲಾಗಿದೆ. ಉಂಗುರದ ಒಂದು ಬದಿಯಲ್ಲಿ ಸ್ಪೇನ್ನ ಗುರುತನ್ನು ಕೂಡ ಕೆತ್ತಲಾಗಿದೆ. ಇದು ದೇಶದ ವಿಶ್ವಕಪ್ ವಿಜಯವನ್ನು ಸ್ಮರಿಸುವಂತಹ ಒಂದು ವಿಶಿಷ್ಟವಾದ ಸ್ಮರಣಿಕೆಯಾಗಿದೆ ಅಂತಾನೆ ಹೇಳಬೇಕಾಗತ್ತೆ. ಇನ್ನು ಅಮೆರಿಕದ ಪ್ರಮುಖ ಕ್ರೀಡಾ ಲೀಗ್ಗಳಲ್ಲಿ ಗೆಲುವು ಸಾಧಿಸಿದ ತಂಡದ ಆಟಗಾರರು ಹಾಗೂ ತರಬೇತುದಾರರಿಗೆ ಚಾಂಪಿಯನ್ಶಿಪ್ ಉಂಗುರಗಳನ್ನು ನೀಡಲಾಗುತ್ತೆ. ಈಗ ಇಲ್ಲಿ ಇದನ್ನು ನೀಡಲಾಗಿದ್ದು, ಈ ಉಂಗುರಗಳ ವಿನ್ಯಾಸದಲ್ಲೂ ಕೂಡ ಪುಟ್ಟ ವಿಶ್ವಕಪ್ ಟ್ರೋಫಿ ಮತ್ತು ವಿಶೇಷ ಕೆತ್ತನೆ ಇದೆ. ಇನ್ನು ಇದರ ಒಂದು ಇತಿಹಾಸ ಸ್ಪೇನ್ ಇದ್ದು ಏನು ಅಂತ ನಾವು ನೋಡೋದಾದ್ರೆ, ಸ್ಪೇನ್ ಪುರುಷರ ತಂಡ ಗೆದ್ದ 2ನೇ ವಿಶ್ವಕಪ್ ಪ್ರಶಸ್ತಿಯಾಗಿದೆ. ಇದಕ್ಕೂ ಮುನ್ನ 2010ರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ರು. ಇದೀಗ ಮತ್ತೊಮ್ಮೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಇದರೊಂದಿಗೆ ಫುಟ್ಬಾಲ್ ಇತಿಹಾಸದಲ್ಲೇ ಒಂದೇ ಸಮಯದಲ್ಲಿ ಪುರುಷರ ಮತ್ತು ಮಹಿಳೆಯರ ಅಂದರೆ 2023 ವಿಶ್ವಕಪ್ ಟ್ರೋಫಿಗಳನ್ನು ಹೊಂದಿರುವ ಮೊದಲ ದೇಶ ಅನ್ನುವ ಹೆಗ್ಗಳಿಕೆಗೆ ಸ್ಪೇನ್ ಪಾತ್ರವಾಗಿದೆ. ಫೈನಲ್ನಲ್ಲಿ ಸ್ಪೇನ್ ತಂಡವನ್ನು ಮಣಿಸಿ ಅರ್ಜೆಂಟೀನಾ ಹೊಸ ಇತಿಹಾಸವನ್ನು ನಿರ್ಮಿಸುವ ಇರಾದೆಯಲ್ಲಿತ್ತು. ಅಂದರೆ ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಕೇವಲ 2 ತಂಡಗಳು ಮಾತ್ರ ಸತತವಾಗಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಆ ತಂಡಗಳು ಅಂತ ಹೇಳಿದರೆ ಇಟಲಿ ಮತ್ತು ಬ್ರೆಜಿಲ್. ಸೊ ಇದಾದ ಬಳಿಕ ಕಳೆದ 60 ವರ್ಷಗಳಿಂದ ಯಾವುದೇ ತಂಡ ಬ್ಯಾಕ್ ಟು ಬ್ಯಾಕ್ ವಿಶ್ವಕಪ್ ಗೆದ್ದಿಲ್ಲ. 2022ರಲ್ಲಿ ವರ್ಲ್ಡ್ ಕಪ್ ಎತ್ತಿ ಹಿಡಿದಿದ್ದ ಅರ್ಜೆಂಟೀನಾ ಈ ಬಾರಿ ಕೂಡ ಚಾಂಪಿಯನ್ ಪಟ್ಟ ಅಲಂಕರಿಸಿ ಹೊಸ ಇತಿಹಾಸ ಬರೆಯುವ ಇರಾದೆಯಲ್ಲಿತ್ತು. ಆದರೆ ಸ್ಪೇನ್ ತಂಡದ ಶಿಸ್ತಿನ ಆಟದ ಮುಂದೆ ಸೋಲೊಪ್ಪಿಕೊಳ್ಳದೆ ವಿಧಿ ಇರಲಿಲ್ಲ ಅನ್ನಬಹುದು. ಈ ಮೂಲಕ ಸ್ಪೇನ್ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಉಂಗುರಗಳನ್ನು ಪಡೆಯುವುದರ ಮೂಲಕ ವಿಶ್ವದ ಮೊದಲ ಚಾಂಪಿಯನ್ ರಾಷ್ಟ್ರ ಅನ್ನುವ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.